ಮೊನಾಲಿಸಾ ಇದು ಪ್ರಸಿದ್ಧ ಇಟಾಲಿಯನ್ ಕಲಾವಿದ ಲಿಯೋನಾರ್ಡೋ ಡಾ ವಿನ್ಸಿಯವರು ಬಿಡಿಸಿರುವ ಅರ್ಧ ಉದ್ದದ ಮಹಿಳೆಯ ಭಾವಚಿತ್ರವಾಗಿದೆ. ಇದನ್ನು ಇಟಾಲಿಯನ್ ಪುನರುಜ್ಜೀವನದ ಆದರ್ಶ ಕೃತಿ ಎಂದು ಪರಿಗಣಿಸಲಾಗುತ್ತದೆ. ಮೊನಾಲಿಸಾ ಚಿತ್ರವು ಸಾರ್ವಕಾಲಿಕ ಅತ್ಯಂತ ಪ್ರಸಿದ್ಧ ವರ್ಣಚಿತ್ರಗಳ ಪಟ್ಟಿಯಲ್ಲಿ ಗಮನಾರ್ಹವಾಗಿದೆ ಮತ್ತು ಅಮೂಲ್ಯವಾದ ವರ್ಣಚಿತ್ರಗಳಲ್ಲಿಯೂ ಸಹ ಒಂದಾಗಿದೆ. ಕಲಾತಜ್ಞರ ಪ್ರಕಾರ ಮೊನಾಲಿಸಾ ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧ, ಹೆಚ್ಚು ಭೇಟಿ ನೀಡಿದ ಮತ್ತು ಒಟ್ಟಾರೆಯಾಗಿ ಅತ್ಯಂತ ಪ್ರಸಿದ್ಧವಾದ ಕಲಾಕೃತಿಯಾಗಿದೆ. ಮೊನಾಲಿಸಾ ಚಿತ್ರವನ್ನು ಲಿಯೋನಾರ್ಡೋ ದಾ ವಿಂಚಿ 1503 ಮತ್ತು 1506 ನಡುವೆ 77-53 ಸೆಂಟಿಮೀಟರ್ ಅಳತೆಯ ಪೋಪ್ಲರ್ ವುಡ್ ಫಲಕದ ಮೇಲೆ ತೈಲವರ್ಣದಲ್ಲಿ ಚಿತ್ರಿಸಿದರು. ಇದನ್ನು 1517ರವರೆಗೆ ಅವರು ಪುನಃ ಪರಿಷ್ಕರಿಸುತ್ತಿದ್ದರು ಎಂದು ಕೆಲವರು ಹೇಳುತ್ತಾರೆ. ಲಿಯೋನಾರ್ಡೋ ಈ ಚಿತ್ರವನ್ನು ಜಿಯೋಕಾಂಡೋ ಕುಟುಂಬಕ್ಕೆ ಎಂದಿಗೂ ನೀಡಿರಲಿಲ್ಲ. ಆದರೆ 1519ರಲ್ಲಿ ಲಿಯೋನಾರ್ಡೋ ಮರಣ ನಂತರ ಫ್ರಾನ್ಸ್ನ ರಾಜ ಮೊದಲನೇ ಫ್ರಾನ್ಸಿಸ್ ಮೊನಾಲಿಸಾ ಕಲಾಕೃತಿಯನ್ನು ಸ್ವಾಧೀನಪಡಿಸಿಕೊಂಡರು. ಇದರಿಂದಾಗಿ ಈ ಮಹಾನ್ ಕಲಾಕೃತಿ ಫ್ರಾನ್ಸ್ನ ಶ್ರೇಷ್ಠ ಆಸ್ತಿಯೊಂದಾಗಿ ಪರಿವರ್ತನೆಯಾಯಿತು. ನೆಪೋಲಿಯನ್ ಬೊನಾಪಾರ್ಟ್ ಅವರು ಮೊನಾಲಿಸಾ ಚಿತ್ರವನ್ನು ತಮ್ಮ ಖಾಸಗಿ ಕೋಣೆ, ಅಂದರೆ ತುಯಿಲೆರೀಸ್ ಅರಮನೆಯ ಶಯನಗೃಹದಲ್ಲಿ ಕೆಲವು ವರ್ಷಗಳ ಕಾಲ ಇರಿಸಿದ್ದರು. ನಂತರ 1899ರಲ್ಲಿ ಮೊನಾಲಿಸಾ ಕಲಾಕೃತಿಯನ್ನು ಲೂರ್ ಮ್ಯೂಸಿಯಂನಲ್ಲಿ ಶಾಶ್ವತ ಪ್ರದರ್ಶನಕ್ಕೆ ಇಡಲಾಯಿತು. ಮೊನಾಲಿಸಾಳ ತುಟಿಗಳಲ್ಲಿನ ನಿಗೂಢ ನಗುವನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ವೀಕ್ಷಕರು ಪ್ಯಾರಿಸ್ಗೆ ಹೋಗುತ್ತಾರೆ. ಮೊನಾಲಿಸಾಳ ಫೋಟೋವನ್ನು ಎದುರಿನಿಂದ ನೋಡಿದರೆ ಆಕೆಯ ಮುಗುಳ್ನಗು ಪೂರ್ತಿ ಅಭಿವ್ಯಕ್ತಿಯಾಗುವುದಿಲ್ಲ. ಆದರೆ ಅದೇ ಮೊನಾಲಿಸಾಳನ್ನು ಸೈಡ್ ಪೋಸ್ಟ್ನಲ್ಲಿ ವೀಕ್ಷಿಸಿದ್ದೇ ಆದರೆ ನಗು ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ಹೇಳುತ್ತಾರೆ. ಮೊನಾಲಿಸಾ ನಿಖರವಾಗಿ ಯಾರು ಎಂಬುದರ ಬಗ್ಗೆ ಹಲವಾರು ಊಹಾಪೋಹಗಳಿದ್ದರೂ ಬಹುತೇಕ ಇತಿಹಾಸಕಾರರು ಈ ವರ್ಣಚಿತ್ರ ಫ್ಲಾರೆನ್ಸ್ನ ಶ್ರೀಮಂತ ರೇಷ್ಮೆ ವ್ಯಾಪಾರಿ ಫ್ರಾನ್ಸೆಸ್ಕೋ ಡೆಲ್ ಜಿಯೋಕೊಂಡೋ ಅವರ ಪತ್ನಿ ಲಿಸಾ ಗೆರಾರ್ಡಿನಿ ಎಂಬುದಾಗಿ ನಂಬುತ್ತಾರೆ. ಇತಿಹಾಸಕಾರರ ಪ್ರಕಾರ ಫ್ರಾನ್ಸೆಸ್ಕೋ ಅವರು ತಮ್ಮ ಎರಡನೇ ಮಗ ಆಂಡ್ರಿಯಾ ಅವರ ಜನನವನ್ನು ಆಚರಿಸಲು ಮತ್ತು ಹೊಸ ಮನೆಗೆ ಅಲಂಕರಿಸಲು ಈ ಚಿತ್ರವನ್ನು ಲಿಯೋನಾರ್ಡೋ ದ ವಿಂಚಿಯವರಿಂದ ಬಿಡಿಸಲು ನಿಯೋಜಿಸಿದರು. ಆದರೆ ಲಿಯೋನಾರ್ಡೋ ಈ ಚಿತ್ರವನ್ನು ಕುಟುಂಬಕ್ಕೆ ನೀಡದೆ ಜೀವನದ ಕೊನೆಯವರೆಗೂ ತಮ್ಮ ಹತ್ತಿರವೇ ಇಟ್ಟುಕೊಂಡರು. ಮೊನಾಲಿಸಾ ಎಂಬ ಇಂಗ್ಲಿಷ್ ಹೆಸರು ಈ ವರ್ಣಚಿತ್ರದ ವಿಷಯವಾದ ಲಿಸಾ ಗೆರಾರ್ಡಿನಿಯ ಹೆಸರಿನಿಂದ ಮತ್ತು ಇಟಾಲಿಯನ್ ಪದ ಮೊನಾ ಇಂದ ಬಂದಿದೆ. ಮೊನಾ ಅಂದರೆ ನನ್ನ ಮಹಿಳೆ ಎಂದರ್ಥ. ಮೊನಾಲಿಸಾ ವರ್ಣಚಿತ್ರದ ಇಟಾಲಿಯನ್ ಹೆಸರು ಲಾ ಗಿಯೋಕೊಂಡಾ ಮತ್ತು ಫ್ರೆಂಚ್ ಹೆಸರು ಲಾ ಜೋಕೊಂಡೆ ಆಗಿದ್ದು, ಇವು ಇಟಾಲಿಯನ್ ಪದ ಜೋಕಂಡ್ ನಿಂದ ಬಂದಿದೆ. ಇದರ ಅರ್ಥ ಸಂತೋಷಭರಿತ ಅಥವಾ ಹರ್ಷಿತ ಎಂದು. ಈ ಹೆಸರು ಲಿಸಾ ಗೆರಾರ್ಡಿನಿಯ ಪತಿ ಫ್ರಾನ್ಸೆಸ್ಕೋ ಡೆಲ್ ಗಿಯೋಕೊಂಡೋ ಅವರ ಕೊನೆಯ ಹೆಸರಿನ ಮೇಲಿನ ಒಂದು ಶ್ಲೇಷೆಯಾಗಿ ಪರಿಗಣಿಸಲಾಗಿದೆ, ಏಕೆಂದರೆ ಗಿಯೋಕೊಂಡೋ ಎಂಬ ಪದವು ಸಹ ಸಂತೋಷಭರಿತ ಎಂಬ ಅರ್ಥವನ್ನು ಹೊಂದಿದೆ. 1911ರಲ್ಲಿ ಮೊನಾಲಿಸಾವನ್ನು ಲೌವ್ರೆ ಉದ್ಯೋಗಿ, ಇಟಾಲಿಯನ್ ದೇಶಭಕ್ತನಾಗಿದ್ದ ವಿನ್ಸೆಂಜೋ ಪೆರುಗಿಯಾ ಕದ್ದನು. ಈ ವರ್ಣಚಿತ್ರವನ್ನು ಪ್ರದರ್ಶನಕ್ಕಾಗಿ ಇಟಲಿಗೆ ಹಿಂತಿರುಗಿಸಬೇಕೆಂದು ಅವನು ಭಾವಿಸಿದ್ದ. ನಂತರ 2 ವರ್ಷಗಳ ಕಾಲ ವರ್ಣಚಿತ್ರವನ್ನು ತನ್ನ ಅಪಾರ್ಟ್ಮೆಂಟ್ನಲ್ಲಿ ಇರಿಸಿಕೊಂಡನು. 1950ರ ದಶಕದ ಉತ್ತರಾರ್ಧದಲ್ಲಿ ಮೊನಾಲಿಸಾ ವರ್ಣಚಿತ್ರ ಹಲವಾರು ದಾಳಿಗಳಿಗೆ ಒಳಗಾಗಿ ಈ ಅಮೂಲ್ಯ ಕಲಾಕೃತಿಗೆ ಕೆಲವು ಹಾನಿಗಳು ಸಂಭವಿಸಿದವು. ಆದರೂ ಆಧುನಿಕ ತಂತ್ರಜ್ಞಾನದಿಂದಾಗಿ ಮೊನಾಲಿಸಾವನ್ನು ಹವಾಮಾನ ನಿಯಂತ್ರಿತ ಪರಿಸರದಲ್ಲಿ ಗುಂಡು ನಿರೋಧಕ ಗಾಜು ಬಳಸಿ ಸುರಕ್ಷಿತವಾಗಿರಿಸಲಾಗಿದೆ. ಮೊನಾಲಿಸಾ ಅನ್ನು ಹೆಚ್ಚಿನ ಕಲಾಪ್ರೇಮಿಗಳು ಅಮೂಲ್ಯವೆಂದು ಪರಿಗಣಿಸುತ್ತಾರೆ, ಏಕೆಂದರೆ ಇದನ್ನು ಖರೀದಿಸಲು ಸಾಧ್ಯವಿಲ್ಲ ಮತ್ತು ಇದು ಫ್ರೆಂಚ್ ಗಣರಾಜ್ಯದ ಆಸ್ತಿಯಾಗಿದೆ. ಆದರೂ ಈ ಚಿತ್ರಕಲೆಗೆ ಒಂದು ಮೌಲ್ಯವನ್ನು ನಿಗದಿಪಡಿಸಬೇಕಾದರೆ ಕೆಲವು ತಜ್ಞರು ಹರಾಜಿನಲ್ಲಿ ಇದರ ಬೆಲೆ $700 ಮಿಲಿಯನ್ ಹೆಚ್ಚು ಇರಬಹುದು ಎಂದು ಅಂದಾಜಿಸುತ್ತಾರೆ. 2017ರಲ್ಲಿ ಲಿಯೋನಾರ್ಡೋ ದ ವಿಂಚಿಯ ಇನ್ನೊಂದು ಕಲಾಕೃತಿ ಸಾಲ್ವಾಟೋರ್ ಮುಂಡಿ $450.3 ಮಿಲಿಯನ್ ಹರಾಜಿನಲ್ಲಿ ಮಾರಾಟವಾದರಿಂದ ಮೊನಾಲಿಸಾ ಕಲಾಕೃತಿ ಅದಕ್ಕಿಂತಲೂ ಹೆಚ್ಚು ಮೌಲ್ಯ ಹೊಂದಿದೆ ಎಂದು ಪರಿಗಣಿಸಲಾಗಿದೆ. ಈ ವಿಡಿಯೋ ಲಿಯೋನಾರ್ಡೋ ದ ವಿಂಚಿಯ ಮೊನಾಲಿಸಾ ಕಲಾಕೃತಿಯ ಸಣ್ಣ ವಿವರಣೆ ಆಗಿದ್ದು, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹದಿಂದ ಹೆಚ್ಚು ವಿಡಿಯೋ ಮಾಡಲು ನನ್ನಲ್ಲಿ ಹುಮ್ಮಸ್ಸು ತುಂಬುತ್ತದೆ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳು.